ಸಾತ್ವಿಕ್ ಅವರ ಅತ್ತೆ ಇದ್ದಾರೆ, ಅತ್ತೆಯವ್ರನ್ನ ಮಾತಾಡಿಸ್ತೀವಿ. ಅವರು ನಿನ್ನೆಯಿಂದ ಕಣ್ಣೀರು ಹಾಕ್ತಾ ಕೂತಿದ್ರು, ಇಡೀ ಕುಟುಂಬದ ಏನೋ ಸದಸ್ಯರು ಕಣ್ಣೀರು ಹಾಕ್ತಿದ್ರು. ಎಲ್ಲಿ ಮನೆಯ ಮಗ ಬರಲ್ಲ ಅನ್ನೋದು ಒಂದು ದುಃಖ, ಆತಂಕ, ಭಯ ಮನೆ ಮಾಡಿತ್ತು. ಈಗ ಅವ್ರ ಅತ್ತೆಯವರು ಯಾವ ರೀತಿ ಖುಷಿ ಹಂಚ್ಕೋತಾರೆ ಅಂತ ಕೇಳೋಣ. ನಮ್ಮ ಮಗ ನಮ್ಮ ಮನೆಗೆ ಬಂದು ತುಂಬಾ ಖುಷಿಯಾಗಿದೆ. ಆದರೆ ಸಿದ್ಧಲಿಂಗಮೂರ್ತಿ ನಮ್ಮ ಒಳ್ಳೆಯದೇ ಮಾಡ್ದೆ. ಎಲ್ಲ ಪ್ರೆಸ್ನವರು, ಟಿ ವಿ ನೈನ್ದವರು ಎಲ್ಲನೂ ನಮಗೆ ಸಪೋರ್ಟ್ ಮಾಡ್ದಲೇ ನಮ್ಮ ಮಗ ನಮ್ಮ ಮನೆಗೆ ಬರೋಕ್ಕೆ ಸಾಧ್ಯ ಆಯಿತು ಅಂತ ನಾವು ಹೇಳ್ತೀವಿ ಅಷ್ಟೇ. ಖುಷಿಯಾಗಿದೆ. ಹಾಂ, ಖುಷಿಯಾಗಿದೆ. ಎಲ್ಲ ದೇವ್ರ ಪವಾಡ ರೀ, ಸಿದ್ಧಲಿಂಗ ಮಹಾರಾಜರ ಪವಾಡ ರೀ ಇದು. ಇಲ್ಲಿವರೆಗೂ ಬಿಜಾಪುರದಲ್ಲಿ ಒಟ್ಟು 3 ಕೊಳವೆ ಮಾವು ಇದಾವೆ ಎತ್ತಿನ ಹಿಡ್ಕೊಂಡು. 2 ಕೊಳವೆ ಮಾವು ಈ ಹಿಂದೆ ನಡೆದಿದ್ದು. ಆ ಘಟನೆಗಳಲ್ಲಿ ಅದರ ಕೊಳವೆ ಒಲೆ ಬಿದ್ದಂಥ ಮಕ್ಕಳು ಬದುಕುಳಿದಿರಲಿಲ್ಲ. ಈ 3ನೇ ಬಾರಿ ಈ ಸಾತ್ವಿಕ್ ಚಿರಂಜೀವಿಯಾಗಿ ಮೇಲೆದ್ದು ಬಂದಿದ್ದಾನೆ. ಇಡೀ ಊರೇ ಜೈ ಸಿದ್ಧಲಿಂಗ ಮಹಾರಾಜ ಅಂತ ಘೋಷಣೆ ಆಗ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಏನೆಂದರೆ ಲಚ್ಚಾಣದ ಆರಾಧ್ಯ ದೈವ ಶ್ರೀ ಸಿದ್ಧಲಿಂಗ ಮಠದ ಸಿದ್ಧಲಿಂಗ ಮಹಾರಾಜರೇ ಕಾರಣ ಅನ್ನೋ ಒಂದು ನಂಬಿಕೆ ಇವರಲ್ಲಿದೆ. ಸಾತ್ವಿಕ್ ಅವರ ಅತ್ತೆ ಇದ್ದಾರೆ, ಅತ್ತೆಯವ್ರನ್ನ ಮಾತಾಡಿಸ್ತೀವಿ. ಅವರು ನಿನ್ನೆಯಿಂದ ಕಣ್ಣೀರು ಹಾಕ್ತಾ ಕೂತಿದ್ರು, ಇಡೀ ಕುಟುಂಬದ ಏನೋ ಸದಸ್ಯರು ಕಣ್ಣೀರು ಹಾಕ್ತಿದ್ರು. ಎಲ್ಲಿ ಮನೆಯ ಮಗ ಬರಲ್ಲ ಅನ್ನೋದು ಒಂದು ದುಃಖ, ಆತಂಕ, ಭಯ ಮನೆ ಮಾಡಿತ್ತು. ಈಗ ಅವ್ರ ಅತ್ತೆಯವರು ಯಾವ ರೀತಿ ಖುಷಿ ಹಂಚ್ಕೋತಾರೆ ಅಂತ ಕೇಳೋಣ. ನಮ್ಮ ಮಗ ನಮ್ಮ ಮನೆಗೆ ಬಂದು ತುಂಬಾ ಖುಷಿಯಾಗಿದೆ. ಆದರೆ ಸಿದ್ಧಲಿಂಗಮೂರ್ತಿ ನಮ್ಮ ಒಳ್ಳೆಯದೇ ಮಾಡ್ದೆ. ಎಲ್ಲ ಪ್ರೆಸ್ನವರು, ಟಿ ವಿ ನೈನ್ದವರು ಎಲ್ಲನೂ ನಮಗೆ ಸಪೋರ್ಟ್ ಮಾಡ್ದಲೇ ನಮ್ಮ ಮಗ ನಮ್ಮ ಮನೆಗೆ ಬರೋಕ್ಕೆ ಸಾಧ್ಯ ಆಯಿತು ಅಂತ ನಾವು ಹೇಳ್ತೀವಿ ಅಷ್ಟೇ. ಖುಷಿಯಾಗಿದೆ. ಹಾಂ, ಖುಷಿಯಾಗಿದೆ. ಎಲ್ಲ ದೇವ್ರ ಪವಾಡ ರೀ, ಸಿದ್ಧಲಿಂಗ ಮಹಾರಾಜರ ಪವಾಡ ರೀ ಇದು. ಇಲ್ಲಿವರೆಗೂ ಬಿಜಾಪುರದಲ್ಲಿ ಒಟ್ಟು 3 ಕೊಳವೆ ಮಾವು ಇದಾವೆ ಎತ್ತಿನ ಹಿಡ್ಕೊಂಡು. 2 ಕೊಳವೆ ಮಾವು ಈ ಹಿಂದೆ ನಡೆದಿದ್ದು. ಆ ಘಟನೆಗಳಲ್ಲಿ ಅದರ ಕೊಳವೆ ಒಲೆ ಬಿದ್ದಂಥ ಮಕ್ಕಳು ಬದುಕುಳಿದಿರಲಿಲ್ಲ. ಈ 3ನೇ ಬಾರಿ ಈ ಸಾತ್ವಿಕ್ ಚಿರಂಜೀವಿಯಾಗಿ ಮೇಲೆದ್ದು ಬಂದಿದ್ದಾನೆ. ಇಡೀ ಊರೇ ಜೈ ಸಿದ್ಧಲಿಂಗ ಮಹಾರಾಜ ಅಂತ ಘೋಷಣೆ ಆಗ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಏನೆಂದರೆ ಲಚ್ಚಾಣದ ಆರಾಧ್ಯ ದೈವ ಶ್ರೀ ಸಿದ್ಧಲಿಂಗ ಮಠದ ಸಿದ್ಧಲಿಂಗ ಮಹಾರಾಜರೇ ಕಾರಣ ಅನ್ನೋ ಒಂದು ನಂಬಿಕೆ ಇವರಲ್ಲಿದೆ.